ದಾಲ್ಭ್ಯ ದಲ್ಭ ಋಷಿ, ವಸಿಷ್ಠ, ಕಾಶ್ಯಪ, ಆಗಸ್ತ್ಯ, ಆತ್ರೇಯ ಇದೆಲ್ಲ ಬ್ರಾಹ್ಮಣರಿದ್ದಾರೆ. ನಾಬ್ರಾಹ್ಮಣಸ್ತಾತ ಚಿರಂ ಬಭೂಷೇದಿಚ್ಛನ್ನಿಮಂ ಲೋಕಮಿಮಂ ಚ ಜೇತುಂ ನೀತ ಧರ್ಮಾರ್ಥಮಪೇತ ಮೋಹಂ ಲಬ್ಧ್ವಾ ದ್ವಿಜಂ ಹಂತಿ ವಪಸ್ಸಪತ್ನಾನ್ ನಾಭ್ಯಗಚ್ಚದ್ ಬರಿಲ್ಲೋಕೆ ತೀರ್ಥಮನ್ಯತ್ರ ವೈ ದ್ವಿಜಾತ್. ಬ್ರಾಹ್ಮಣರಂತಹ ಶ್ರೇಷ್ಠವಾದ ಸ್ಥಾನ ಮತ್ತೊಂದಿಲ್ಲ. ನಮಸ್ಕಾರ, ತಲೆಬಾಗಿ ನಮಸ್ಕಾರ ಮಾಡಬೇಕು, ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಬೇಕು. ದಾನ ಕೊಡಬೇಕು, ಬ್ರಾಹ್ಮಣರಿಗೆ ಕೊಡಬೇಕು. ಬ್ರಾಹ್ಮಣರು ಉತ್ತಮವಾದ ಭಗವಂತನ ಅಧಿಷ್ಠಾನ, ಶುದ್ಧ ಉತ್ತಮವಾದ ಭಕ್ತಿ ಜ್ಞಾನಗಳಿವೆ, ತಪಸ್ಸು ಸಿದ್ಧಿಗಳಿವೆ, ಶ್ರೇಷ್ಠವಾದ ಸತ್ಕರ್ಮದಲ್ಲಿ ಅನುಷ್ಠಾತನಾಗಿದ್ದಾನೆ. ಆದ್ದರಿಂದಾಗಿ ಅವನಲ್ಲಿ ನಾಧ್ಯಗಚ್ಚದ್ ಬಲಿರ್ಲೋಕೆ ತೀರ್ಥಮನ್ಯತ್ರ ವೈ ದ್ವಿಜಾತ್, ನಿರಂತರವಾಗಿ ಅಸುರ ಯೋನಿಯಲ್ಲಿ ಹುಟ್ಟಿ ಅಸುರರನ್ನೇ ಪೋಷಣೆ ಮಾಡ್ತಾ ಅಸುರರಿಗೆ ತಾನು ಅಗ್ರಗಣ್ಯನಾಗಿದ್ರೂ ಕೂಡ ಬಲಿಗೆ ಬ್ರಾಹ್ಮಣರನ್ನ ಬಿಟ್ಟು ಮತ್ತೊಬ್ಬರಿಗೆ ದಾನ ಕೊಡುವುದಕ್ಕೆ ಅವಕಾಶ ಸಿಗಲಿಲ್ಲ. ಆ ವಾಮನನೇ ದಾನಪಾತ್ರ ಆಗಲಿಲ್ವೇ? ಅನೂನಮಾಸೀದ್ ಅಸುರಸ್ಯ ಕಾಮೈಹಿ ವೈರೋಚನೆ ಶ್ರೀರಪಿ ಅಕ್ಷಯಾಸೀತ್ ಲಬ್ಧ್ವಾ ಮಹೀಂ ಬ್ರಾಹ್ಮಣ ಸಂಪ್ರಯೋಗಾತ್ ತೇಶ್ವಾಚರಂ ದುಷ್ಟಮಥೋ ಗನಶ್ಯತ. ಐಶ್ವರ್ಯವನ ಗಳಿಸಿ ಬ್ರಾಹ್ಮಣರಿಗೆ ತಿರಸ್ಕಾರ ಮಾಡಿದ ವ್ಯಕ್ತಿ ಯಾರೋ ಆ ಮನುಷ್ಯನಿಗೆ ಅವಶ್ಯವಾಗಿ ಹಣ, ಅವನ ಸಂಪತ್ತು, ಐಶ್ವರ್ಯ ಶೀಘ್ರದಲ್ಲಿ ನಾಶವಾಗತ್ತೆ. ನಾಬ್ರಾಹ್ಮಣಂ ಭೂಮಿರಿಯಂ ಪ್ರಭೂತಿ ವರ್ಣಂ ದ್ವಿತೀಯಂ ಭಜತೆ ಚಿರಾಯ. ಬ್ರಾಹ್ಮಣನಿಗೆ ಅನುಕೂಲವಾಗದಿರುವಂತಹ ವ್ಯಕ್ತಿಗೆ ಎಂದೆಂದಿಗೂ ಈ ಭೂಮಿ ಒಲಿಯುವುದಿಲ್ಲ. ಕೆಲವೇ ದಿನ ಉಚ್ಛ್ರಾಯ ಬಿದ್ದಂತೆ ತೋರುತ್ತೆ, ಇಲ್ಲ ತೋರುವುದಿಲ್ಲ ಅಂತಿಲ್ಲ. ಬೇಕಾದಷ್ಟು ಕಡೆಗೆ ನಾಸ್ತಿಕರು, ಅಧಾರ್ಮಿಕರು, ಪಾಪಿಷ್ಠರು, ಬ್ರಾಹ್ಮಣ ದ್ವೇಷಿಗಳು, ವೇದದ್ರೋಹಿಗಳು ಎಲ್ಲ ಐಶ್ವರ್ಯವಂತರಾಗಿ ಇದ್ದಂತೆ ತೋರ್ತದೆ. ಕೊನೆಗೆ ಹಾಳಾಗುವುದು ನಿಶ್ಚಿತ. ಅಲಬ್ಧ ಲಾಭಾಯ ಚ ಲಬ್ಧ ವೃದ್ಧಯೇ ಯಥಾರ್ಹ ತೀರ್ಥ ಪ್ರತಿಪಾದನಾಯ ಯಶಸ್ವಿನಂ ವೇದವಿದಂ ವಿಪಶ್ಚಿತಂ ಬಹುಶ್ರುತಂ ಬ್ರಾಹ್ಮಣಂ ಏವ ಭಾಸಯೇ. ಸಿಗದಿದ್ದದ್ದು ನಮಗೆ ಸಿಗಬೇಕಾಗಿದ್ರೆ ಬ್ರಾಹ್ಮಣರ ಕೃಪೆ ಬೇಕು, ಸಿಕ್ಕದ್ದು ಬೆಳೆಯಬೇಕಾದರೆ ಬ್ರಾಹ್ಮಣರ ದಯೆ ಬೇಕು. ಯಥಾರ್ಹ ತೀರ್ಥ ಪ್ರತಿಪಾದನಾಯ, ಸಿಕ್ಕದ್ದನ್ನ ಕೊಟ್ಟು ನಾವು ಕೃತಾರ್ಥರಾಗಬೇಕಾದರೆ ಬ್ರಾಹ್ಮಣರು ಬೇಕು. ಆದ್ದರಿಂದ ಬ್ರಾಹ್ಮಣ ಉತ್ತಮನಾಗಿರುವಂತಹ ಬ್ರಾಹ್ಮಣನನ್ನ ತಾನು ಸಾಕಿ ಶ್ರೇಷ್ಠವಾದ ಗತಿಯನ್ನು ಹೊಂದಬೇಕು. ಇದು ನಾವು ಕೇಳಿದ ಶಾಸ್ತ್ರ ಇದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಷ್ಟು ಎಲ್ಲ ಮಾತುಗಳಾಗಿದೆ. ಇದಾದ ಮೇಲೆ ಒಂದು ಬಹಳ ಮಹತ್ವದ ಒಂದು ಘಟ್ಟ ಪ್ರಾರಂಭವಾಗುತ್ತೆ. ಇದು ಈ ಘಟ್ಟ ಏನಿದು, ಎಂಥದಿದ್ದು ಅಂದ್ರೆ ದ್ರೌಪದಿ ದೇವಿಗೂ ಧರ್ಮರಾಜನಿಗೂ ಭೀಮಸೇನ ದೇವರಿಗೂ ಆಗಿರುವಂತಹ ಒಂದು ಚರ್ಚೆ, ಬಹಳ ವಿಚಿತ್ರವಾಗಿರುವಂತಹ ಚರ್ಚೆ, ಅತ್ಯಂತ ಮೂಲಭೂತವಾದಂತಹ ತತ್ವದ ತಾತ್ವಿಕವಾದ ವಿಮರ್ಶೆ. ಇದರಲ್ಲಿ ಮಹಾಭಾರತ ಅಂತ ನಾವು ಮರ್ತು ಬಿಡುವಂತಹ ಪ್ರಸಂಗ ಇದೆ. ಇಲ್ಲಿ ಕೆಲವು ಚರ್ಚೆಗಳನ್ನು ಮಾಡುವ ದೀರ್ಘ ಸ್ತರಕ್ಕೆ ಹೋದಾಗ, ಎತ್ತರಕ್ಕೆ ಹೋದಾಗ ಇದು ಮಹಾಭಾರತವೇ ಅಂತ ಸಂಶಯ ಬರಬೇಕು. ಅಷ್ಟರ ಮಟ್ಟಿಗೆ ದೀರ್ಘವಾದಂತಹ ಚರ್ಚೆಯನ್ನು ಮಾಡಿದ್ದಾರೆ. ದ್ರೌಪದಿ ದೇವಿ ಪ್ರಾರಂಭ ಮಾಡ್ತಾಳೆ. ಮೊದಲು ಕೃಷ್ಣಾಂ ಪ್ರಸ್ತಾವ ಹೇತವೇ, ಭೀಮಸೇನ್ ದೇವರು ಹಾಗೂ ದ್ರೌಪದಿ ಇವರಿಬ್ಬರು ಸೇರಿ ಕೂತ್ಕೊಂಡು ಮಾತಾಡ್ತಾರೆ. ಧರ್ಮರಾಜ ಬಹಳ ಮೃದು. ಇವನು 13 ವರ್ಷಗಳ ಕಳೆದ ಮೇಲೆ 14ನೇ ವರ್ಷವೂ ಕೂಡ ಯುದ್ಧವಾಡ್ಲಿಕ್ಕೆ ಮುಂದಾಗುವುದಿಲ್ಲ. ಬೇಡ, ಯುದ್ಧ ಏನು, ಏನಾಗತ್ತೆ ಆಗತ್ತೆ, ಅವರು ಕೊಟ್ಟರೆ ತಗೊಳ್ಳೋದು, ಇಲ್ಲದೆ ಇದ್ರೆ ಕೊಡದೇ ಇದ್ರೆ ಬೇಡ, ಜಗಳ ಆಡೋದು ಬೇಡ ಅಂತ ಹೇಳಿ ಮನಸ್ಸಿಗೆ ಬಹಳ ಮೆತ್ತಗಿದ್ದಾನೆ. ಅವನ ಸ್ವಭಾವ ಬಹಳ ಮೆತ್ತಗಿದ್ದಾನೆ. ಹಾಗಾಗಿ ಧೃತರಾಷ್ಟ್ರ ಕೈಯೆತ್ತಿ ಕೊಟ್ರೆ ರಾಜ್ಯವನ್ನ ತೋತಾನೆ. ಬೇಡ, ನೀನ್ ಅರಣ್ಯಕ್ಕೆ ಹೋಗು ಅಂತ ಹೇಳಿ ಬಿಟ್ರೆ ಮತ್ ಬಂದ್ಬಿಡ್ತಾನೆ. ಆದ್ದರಿಂದ ಈಗ ಬಿಟ್ರೆ ಇಷ್ಟು ದಿನಗಳವರೆಗೆ ನಾವು ಸುಮ್ಮನಿದ್ದು ಜೂಜಾಟದಲ್ಲಿ ಅವನನ್ನ ತೊಡಗಿಸಿದ್ದೇ ತಪ್ಪಾಯ್ತು. ಆಗಲೇ ನಾವು ವಿರೋಧ ಮಾಡಬೇಕಾಗಿತ್ತು. ಈಗ ಭಗವಂತನ ಸಂಕಲ್ಪವಿದೆ. ಆದ್ದರಿಂದ ನೀನು ಹೋಗಿ ಮೊದಲು ವಾದ ಹಾಕುವುದಕ್ಕೆ ಪ್ರಾರಂಭ ಮಾಡು, ನಾನು ಅನಂತರ ಬರ್ತೇನೆ. ಬಂದು ವಾದವನ್ನು ಹಾಕಿ ಧರ್ಮರಾಜನಿಗೆ ಒಂದು ತತ್ವವನ್ನು ನಿಶ್ಚಯ ಮಾಡಿಸಿಕೊಡೋಣ ಅಂತ ಹೇಳಿ ದ್ರೌಪದಿಗೆ ಭೀಮಸೇನ ದೇವರು ಈ ಮಾತನ್ನು ಹೇಳ್ತಾರೆ. ದ್ರೌಪದಿ ದೇವಿ ಒಪ್ಪಿಕೊಳ್ತಾಳೆ. ಆಯಿತು ಅಂತ ಹೇಳಿ ಆಗ ದ್ರೌಪದಿ ದೇವಿ ಮುಂದೆ ಬರ್ತಾಳೆ. ನನೂನಂ ತಸ್ಯ ಪಾಪಸ್ಯ ದುಃಖ ಭಸ್ಮಾಸು ಕಿಂಚನ ವಿದ್ಯತೆ ಧರ್ತರಾಷ್ಟ್ರಸ್ಯ ನಶಂಸಸ್ಯ ದುರಾತ್ಮನಃ. ಮಹಾಪಾಪಿಷ್ಠನಾಗಿರುವಂತಹ ದುರ್ಯೋಧನ ಮಾಡಿದ ಪಾಪಕ್ಕೆ ನಮಗೇನಾದರೂ ತಕ್ಕ ಶಾಸನೆಯನ್ನು ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ತೋರತ್ತೋ? ಇಲ್ಲ, ಏನು ದುಃಖವಾಗ್ತಾ ಇಲ್ಲ. ನಿನ್ನ ಮನಸ್ಸಿನಲ್ಲಂತೂ ಏನಿಲ್ಲ, ಶಾಂತವಾಗಿದ್ದು. ಬ್ರಾಹ್ಮಣರು ಬಂದರು, ವೇದ ಘೋಷವಾಯಿತು, ಜಪವಾಯಿತು, ತಪವಾಯಿತು, ಅದರಿಂದ ನಿನಗೆ ತೃಪ್ತಿಯಾಯಿತು, ಮುಗಿದೋಯ್ತು. ನಿನಗೆ ಅದರ ಮುಂದಿನ ವಿಚಾರಗಳೇ ನಿನ್ನ ಮನಸ್ಸಿನಲ್ಲಿ ಬರ್ತಾ ಇಲ್ಲ. ಬಹಳ ಭಯಾನಕವಾಗಿರುವ ಸ್ಥಿತಿ ಇದು, ತಪ್ಪಿದು.
ನಾಲ್ಮ ತಪ್ಪೆತ ದುರ್ಮತಿ ವನಂ ಪ್ರಸ್ಥಾಪ್ಯ ದುಷ್ಟಾತ್ಮ. ನಮ್ಮೆಲ್ಲರನ್ನ ಅರಣ್ಯಕ್ಕೆ ಕಳಿಸಿ ಆ ದುರ್ಯೋಧನನಿಗೆ ಮನಸ್ಸಿಗೆ ಏನಾದರೂ ದುಃಖವಾಯಿತೇ? ಇಲ್ಲ, ಏನೂ ಅಸಮಾಧಾನವಾಗಿಲ್ಲ. ಯಥಾಸ್ಥಿತವಾಗಿ ಅವನ ಭೋಗದಿಂದ ಮತ್ತನಾಗಿದ್ದಾನೆ. ಆಯಸಂ ಹೃದಯಂ ನೂನಂ, ಅವನಿಗೆ ಕಬ್ಬಿಣದ ಹೃದಯ, ಅಂಥ ಉಕ್ಕಿನ ಹೃದಯ ಅವನದು, ಕರಗುವುದಿಲ್ಲ. ಅವನಿಗೆ ಮನಸ್ಸಿಗೆ ದುಃಖವೇ ಆಗುವುದಿಲ್ಲ. ವಚನಾನ್ಯ ಅಪರೋಕ್ಷಾಣಿ ದುರ್ವಾಚ್ಯಾನ ಚ ಸಂಸದಿ ಸುಖೋಚಿತ್ ಅದುಃಖಾರ್ಹಂ ದುರಾತ್ಮ ಸಸಹೃಗಣ ಚತುರ್ಣಾಮೇವ ಪಾಪಾನಾಂ ಅಸ್ಸಂ ನಪತಿತಂ ತದಾ. ನಾನು ನೋಡ್ತಾ ಇದ್ದೆ, ಇಡೀ ಸಭೆ ಎಲ್ಲರೂ ನಾವು ಸಭಾಂಗಣವನ್ನು ಬಿಟ್ಟು ಊರು ಬಿಟ್ಟು ಕಾಡಿಗೆ ಸೇರುವಾಗ ಎಲ್ಲರೂ ದುಃಖಪಟ್ಟರು, ಕಣ್ಣಿನಲ್ಲಿ ನೀರು ಹಾಕಿದರು, ಎಲ್ಲರೂ ಒತ್ತಿದ್ದಾರೆ. ಆದರೆ 4 ಜನರ ಕಣ್ಣಲ್ಲಿ ಮಾತ್ರ ನೀರು ಬಂದಿಲ್ಲ. ಉಳಿದವರೆಲ್ಲರೂ ಕಣ್ಣಲ್ಲಿ ನೀರು ಹಾಕಿದ್ರು. ಚತುರ್ಣಾಮೇವ ಪಾಪಾನಾಂ ಅಸ್ಸಂ ನಪತಿತಂ ತದಾ ತ್ವಯಿ ಭಾರತ ನಿಷ್ಕ್ರಾಂತೆ ವನಾಯ ಅಜಿನವಾಸಸಿ ದುರ್ಯೋಧನಸ್ಯ ಕರ್ಣಸ್ಯ ಶಕುನಿಶ್ಚ ದುರಾತ್ಮನಃ ದುರ್ಭ್ಯಾತಸ್ತಸ್ಯ ಚೌಗ್ರಸ್ಯ ರಾಜನ್ ದುಶ್ಯಾಸನಸ್ಯ ಚ. ದುರ್ಯೋಧನ, ಕರ್ಣ, ಶಕುನಿ, ದುಶ್ಯಾಸನ ಈ 4 ಜನರ ಕಣ್ಣಲ್ಲಿ ನೀರು ಬರಲಿಲ್ಲ. ಉಳಿದವರೆಲ್ಲರೂ ಕಣ್ಣಲ್ಲಿ ನೀರು ತಂದುಕೊಂಡಿದ್ದಾರೆ. ಎಲ್ಲರಿಗೂ ದುಃಖವಾಯಿತು. ಆದರೆ ಈ 4 ಜನರಿಗೆ ಮಾತ್ರ ದುಃಖವಾಗಲಿಲ್ಲ. ಇಂಥ 4 ಜನ ನೀಚರು, ಇಷ್ಟು ನೀಚರಾಗಿದ್ದರೂ ಕೂಡ ಅವರನ್ನು ನಾವು ಸಹನೆ ಮಾಡುವುದು, ಧರ್ಮರಾಜ ನೀನು ಸಹನೆ ಮಾಡ್ತೀನಿ ಅಂತಂದ್ರೆ ಇದು ನನಗೆ ಒಪ್ಪಿಗೆ ಆಗುವ ಮಾತಲ್ಲ, ವಿರೋಧ ಮಾಡಲೇಬೇಕು. ಇತರೇಶಾಂತ ಸರ್ವೇಷಾಂ ಕುರುಣಾಂ ಕುರುಸತ್ತಮ ದುಃಖೇನ ಅಭಿಪರೀತಾನಾಂ ನೇತ್ರೇಭ್ಯ ಪ್ರಾಪತ ಜಲಂ. ಎಲ್ಲರ ಕಣ್ಣಿನಲ್ಲಿ ನೀರು ಹರಿದು ಕೆಳಕ್ಕೆ ಉರುಳಿತು. ಆದರೆ ಇವರಿಗೆ ದುಃಖವಾಗಿಲ್ಲ. ಇದಂಚ ಶಯನಂ ದೃಷ್ಟ, ಆಗ ಹಾಸಿಗೆ ಮೇಲೆ ಕೂತಿದ್ದಾನೆ ಧರ್ಮರಾಜ. ಅದನ್ನು ತೋರಿಸಿ ಹೇಳ್ತಾನೆ, ಇದು ನಿನ್ನ ಹಾಸಿಗೆ. ಇದೇನಿದು? ದರ್ಭದ ಹಾಸಿಗೆ, ಹುಲ್ಲುಗಳನ್ನು ಎಲೆಗಳನ್ನು ತಂದು ಮಾಡಿದ ಹಾಸಿಗೆ. ಇದರ ಮೇಲೆ ನಿನಗೆ ಈಗ ಮಲಗಬೇಕಾಗಿದೆ. ಆಗ ನೀನು ಹಂಸತೂಲಿಕಾ ತಲ್ಪದಲ್ಲಿ ಆರಾಮಾಗಿ ವಿಶ್ರಾಂತಿಯನ್ನು ಪಡಿತಿದ್ದಿ. ಈಗ ಇಂಥದ್ದರಲ್ಲಿ ನಿನಗೆ ದುಃಖವಾಗುವಂತೆ ಮಲಗಿದ್ದಿ. ಕೃಷಭೃತೀಂ ಸಾತ್ವಂ ಪಂಕಮಲಾದಿಗ್ಧಂ ದೃಷ್ಟ ಮುಖ್ಯಾಮಿ ಭಾರತ. ಆಗ ಎಂಥ ವೈಭವದಿಂದ ಮೆರೆಯುವ ಧರ್ಮರಾಜ ನೀನು, ಈಗ ಇಲ್ಲಿರುವ ಧೂಳಿ ಹೊಲಸು ತಾಗಿ ಮೈಯೆಲ್ಲ ಹೊಲಸಾಗಿದೆ. ಇಂಥದ್ದರಲ್ಲಿ ಯಚ್ಚ ತದೃಕ್ಮ ಪತ್ರಿಭಿ ಬ್ರಾಹ್ಮಣೇಭ್ಯ ಸಹಸ್ರಶಃ ಕ್ರಿಯತೇತೆ ಗೃಹಾದನ್ನಂ ಸಂಸ್ಕೃತಂ ಸಾರ್ವಕಾಮಿಕಂ ಯತೀನಾಂ ಅಗ್ರಹಾಣಂತೆ ತಥೈವ ಗೃಹಮೇಧಿನಾಂ. ಅನೇಕ ಗೃಹಸ್ಥರು, ಅನೇಕ ವನಪ್ರಸ್ಥರು, ಅನೇಕ ಬ್ರಹ್ಮಚಾರಿಗಳು ಹಾಗೂ ಯತಿಗಳು, ಇವರೆಲ್ಲರಿಗೆ ವೈಭವದ ಊಟ ಸಿಕ್ತಿತ್ತಲ್ಲಿ ನಿನ್ನ ಆಸ್ಥಾನದಲ್ಲಿ. ಸಾವಿರ ಜನರಿಗೆ ಊಟಕ್ಕೆ ಹಾಕ್ತಾ ಇದೆ. ಒಬ್ಬೊಬ್ಬರಿಗೂ ಬಂಗಾರದ ತಟ್ಟೆ, ಅವರಲ್ಲಿ ದಾಸಿಯರು ಹೋಗಿ ಅವರಿಗೆ ಕೊಟ್ಟು ಅವರಿಗೆ ಊಟಕ್ಕೆ ಹಾಕ್ತಾ ಇದೆ. ಇಷ್ಟೆಲ್ಲ ಇದ್ದದ್ದು ಈಗ ಆ ಐಶ್ವರ್ಯವನ್ನ ಕಸಿದುಕೊಂಡ ಆ ಉನ್ಮತ್ತ ಈ ಭೀಮಸನನ್ನು ಕಾಣು. ನಿನಗೆ ದುಃಖವಾಗುವುದಿಲ್ಲ ಅಂತ ಆದ್ರೆ ಬಿಡ್ಲಿ, ಭೀಮಸನನ್ನು ನೋಡು. ಯಾವ ಭೀಮನ ಪರಾಕ್ರಮ ಅಂದ್ರೆ ಇಡೀ ಜಗತ್ತನ್ನು ನಾಶ ಮಾಡುವ ಸಾಮರ್ಥ್ಯವುಳ್ಳದ್ದೋ ಅಂಥ ಭೀಮ ಈಗ ದುರ್ಬಲರಂತೆ, ಏನೂ ಆಗದ ಹೇಡಿಗಳಂತೆ ಓಡಾಡ್ತಾ ಇದ್ದಾನೆ. ಅಂಥವನಿಗೆ ಈ ದುರವಸ್ಥೆಯನ್ನು ತಂದುಕೊಟ್ಟದ್ದು ನೀನು. ನಿನ್ನ ಮೇಲೆ ನಿನಗೆ ಸಿಟ್ಟು ಬರಬೇಕು, ದುರ್ಯೋಧನನ ಮೇಲೆ ನಿನಗೆ ಸಿಟ್ಟು ಬರಬೇಕು, ಕೋಪ ಬರಬೇಕು. ಅದು ಎರಡೂ ಬರ್ತಾ ಇಲ್ಲ ನಿನಗೆ. ಏನ್ ಮಾಡೋದು? ತತ್ಪ್ರತಿಜ್ಞಾನ್ ಪ್ರತೀಕ್ಷಂಸ್ತು ಸಹತೇಯಂ ಮೃಕೋದರ. ನಿನ್ನ ಪ್ರತಿಜ್ಞೆ 12 ವರ್ಷಗಳ ವನವಾಸ, 1 ವರ್ಷದ ಅಜ್ಞಾತವಾಸ, ಇದನ್ನ ಸಹನೆ ಮಾಡುವುದಕ್ಕಾಗಿ ಇದನ್ನು ನೋಡಿಕೊಂಡು ಕಾಯ್ದುಕೊಂಡು ಕೂತಿದ್ದಾನೆ. ಇದಿಲ್ಲದೆ ಹೋದರೆ ಅವನು ಎಂದೋ ಅವರನ್ನು ಸಂಹಾರ ಮಾಡಿಬಿಡ್ತಿದ್ದ. ಆದ್ದರಿಂದ ಇದು ಬಹಳ ದೊಡ್ಡ ತಪ್ಪು ಕೆಲಸ ಇದು. ಯೋರ್ಜುನೇನ್ ಅರ್ಜುನಸ್ತುಲ್ಯ, ಆ ಕಾರ್ತವೀರ್ಯಾರ್ಜುನನಿಗೆ ಸಮಾನವಾದ ಪರಾಕ್ರಮವುಳ್ಳ ನಮ್ಮ ಅರ್ಜುನ, ಅವನು ಎಲ್ಲ ಧನುರ್ಬಾಣಗಳನ್ನ ಬದಿಯಲ್ಲಿ ಇಟ್ಟು ಸುಮ್ಮನೆ ಕೂತಿದ್ದಾನೆ, ತೆಪ್ಪಗೆ ಕೂತಿದ್ದಾನೆ. ಅವನನ್ನು ನೋಡಿ ಆದ್ರೂ ನಿನಗೆ ದುಃಖವಾಗಬಾರದೆ ಮನಸ್ಸಿಗೆ? ಯೋ ದೇವಾಂಶ್ಚ ಮನುಷ್ಯಾಂಶ್ಚ ಸರ್ಪಾಂಶ್ಚೈಕರಥೋ ಜಯತೆ ಪಂಥೇ ವನಗತಂ ದೃಷ್ಟ ಕಸ್ಮಾನ್ ಮನ್ಯನ್ ನಬರ್ಧತೆ. ದೇವತೆಗಳನ್ನ, ಮನುಷ್ಯರನ್ನ, ಸರ್ಪರನ್ನ, ರಾಕ್ಷಸರನ್ನ, ಪಿಶಾಚರನ್ನ ಒಂದೇ ಏಕಾಕಿಯಾಗಿ ಗೆದ್ದ ಅಂಥ ಅರ್ಜುನ, ಅಂಥ ಅರ್ಜುನನಿಗೆ ಈ ದುರವಸ್ಥೆ ದುರ್ಯೋಧನ ಇವರಿಂದ ದುಷ್ಟರಿಂದಾಗಿ ಬಂತು. ಅದಕ್ಕಾಗಿ ನೀನು ತಪಿಸಬೇಕಾಗಿತ್ತು. ಯೋ ನದರ್ಶಯತೆ ತೇಜ ಕ್ಷತ್ರಿಯ ಕಾಲ ಆಗತೆ. ಕಾಲ ಬಂದಾಗಲೂ, ಅಧರ್ಮ ಬೆಳೆದಾಗಲೂ, ಅಧರ್ಮದಿಂದ ನಮಗೆ ಅನ್ಯಾಯವಾಗ್ತಾ ಇದ್ರು, ನಾವೇ ತಪ್ಪು ಮಾಡಿದ್ರೆ, ಆಗ ನಮಗೆ ಅನ್ಯಾಯವಾಗಿದ್ರೆ ನಾವು ಅದಕ್ಕೆ ಪ್ರತಿಭಟನೆ ಮಾಡುವ ಅಗತ್ಯವಿರಲಿಲ್ಲ. ಅವಶ್ಯವಾಗಿ ನಾವು ಅವರು ಕೊಟ್ಟ ಶಿಕ್ಷೆಯನ್ನು ನಾವು ಸ್ವೀಕಾರ ಮಾಡಬಹುದಿತ್ತು. ಆದರೆ ನಾವು ಏನು ತಪ್ಪು ಮಾಡದೆ ಅವರು ನಮಗೆ ಮೋಸ ಮಾಡಿ ಕೇವಲ ದ್ವೇಷದಿಂದ ನಮ್ಮನ್ನ ರಾಜ್ಯಚ್ಯುತರನ್ನಾಗಿ ಮಾಡಿ ಕಾಡಿಗೆ ಕಳಿಸಿದ್ದಾರಲ್ಲ,
ಇದನ್ನು ನಾವು ಸಹನೆ ಮಾಡುವುದು ಅಂದ್ರೆ ಏನರ್ಥ? ಅಧರ್ಮದ ಪೋಷಣೆ ಮಾಡುವುದು ಅಂತ ಅರ್ಥ. ಅಧರ್ಮವನ್ನ ಪೋಷಣೆ ಮಾಡುವುದಕ್ಕೆ ಕ್ಷತ್ರಿಯ ಯಾಕೆ ಬೇಕು? ನೀನು ಕ್ಷತ್ರಿಯನಾಗಿ ಏನ್ ಪ್ರಯೋಜನ? ಯೋನ ದರ್ಶಯತೆ ತೇಜ ಕ್ಷತ್ರಿಯ ಕಾಲ ಆಗತೆ ಸರ್ವಭೂತಾನಿ ತಂಪಾರ್ಥ ಸದಾ ಪರಿಭವಂತುತ. ಯಾವ ಮನುಷ್ಯ ತನ್ನ ಪರಾಕ್ರಮವನ್ನ ತೇಜಸ್ಸನ್ನ ತೋರಿಸುವುದಿಲ್ಲ, ವೀರ್ಯದಿಂದ ಯುದ್ಧವಾಡಿ ಶಾಸನವನ್ನ ಮಾಡುವುದಿಲ್ಲ, ದಂಡರನ್ನ ನಿಗ್ರಹ ಮಾಡುವುದಿಲ್ಲ, ಅಂಥ ಕ್ಷತ್ರಿಯ ಅವನ ಹೇಳಿ ಅವನನ್ನ ಪ್ರತಿಯೊಬ್ಬ ವ್ಯಕ್ತಿ ಸೋಲಿಸಿ ಬಿಡ್ತಾನೆ. ಎಲ್ಲರೂ ಅವನನ್ನ ತಳ್ಳಿ ಹಾಕ್ತಾರೆ. ಆದ್ದರಿಂದ ಸರ್ವಥಾ ಉದಾಸೀನವಾಗಿ ಇರುವುದು ಹೊತ್ತಲ್ಲ, ಇದು ಸಮಯವಲ್ಲ. ಅದಕ್ಕಾಗಿ ಹಿಂದೆ ಒಂದು ಕಥೆಯಾಯಿತು. ಪ್ರಹ್ಲಾದರಾಜರಿಗೆ ಅವರ ಮೊಮ್ಮಗ ಬಲಿ ಬಂದು ಕೇಳಿದ. ಪ್ರಹ್ಲಾದರಾಜರ ಮಗ ವಿರೋಚನನ ಮಗ ಬಲಿ. ಆ ಬಲಿ ಬಂದು ಕೇಳ್ತಾನೆ ತನ್ನ ಅಜ್ಜನಿಗೆ, ಅಸುರೇಂದ್ರಂ ಮಹಾಪ್ರಾಜ್ಞಂ ಧರ್ಮಾಣಂ ಆಗತಾಗಮಂ. ಅವನಿಗೆ ಪ್ರಶ್ನೆ ಕೇಳ್ತಾನೆ ಪ್ರಹ್ಲಾದರಾಜ, ತಾತ ಯಾವಾಗಲೂ ಕ್ಷಮಾಶೀಲನಾಗಿರ್ಬೇಕೋ ಯಾವಾಗಲೂ ಕೋಪವುಳ್ಳವನಾಗಿರ್ಬೇಕು? ಕ್ರೋಧವೋ ಕ್ಷಮೆಯೋ ಯಾವುದು ಉತ್ತಮವಾದದ್ದು? ಯಾವ ಕಾಲದಲ್ಲೂ ಯಾವುದು ಬೇಕು ಅಂತ ಕೇಳಿದಾಗ ಆಗ ಪ್ರಹ್ಲಾದರಾಜರು ಹೇಳಿದ್ರು, ನ ಶ್ರೇಯ ಸತತಂ ತೇಜೋ ನ ನಿತ್ಯಂ ಶ್ರೇಯಸಿ ಕ್ಷಮಾ. ಯಾವಾಗಲೂ ಸಹನೆ ಮಾಡುವುದು, ಕ್ಷಮಾ ಮಾಡುವುದು ಇದು ತಪ್ಪು. ಯಾವಾಗಲೂ ಸಿಟ್ಟಿಗೆದ್ದು ಯಾವಾಗಲೂ ಶಾಸನವನ್ನ ಮಾಡ್ತಾ ಇರುವುದು ಇದು ತಪ್ಪು. ಎರಡೂ ಸೇರಿಕೊಂಡು ಇರಬೇಕು. ಕೇವಲ ಕ್ಷಮ ಇದು ಉಪಯುಕ್ತವಲ್ಲ, ಒಳ್ಳೆಯದಾಗುವುದಿಲ್ಲ, ಇದರಿಂದ ಹಿತವಾಗುವುದಿಲ್ಲ ಅಂತ ಹೇಳಿದರು. ಅದನ್ನು ಹೇಳಿ ಅದರೆಲ್ಲದರ ವಿವರಣವನ್ನ ಮಾಡ್ತಾರೆ. ಯೋ ನಿತ್ಯಂ ಕ್ಷಮತೆ ತಾತ ಬಹೂನ್ ದೋಷಾನ್ ಸವಿಂದತಿ ಭೃತ್ಯಾ ಪರಿಭವಂತೇನಂ ಉದಾಸೀನಾಸ್ತಥಾರಯ. ಯಾವ ಮನುಷ್ಯ ಎಲ್ಲದಕ್ಕೂ ಸಹನೆ ಮಾಡ್ತಾನೆ, ಎಷ್ಟೇ ತಪ್ಪಾಗಲಿ, ಏನೇ ಅನರ್ಥವಾಗಲಿ, ಯಾರೇ ಅನ್ಲಿ, ಎಷ್ಟೇ ಆಗಲಿ, ಹೀಗೆ ಇರುವಂತಹ ವ್ಯಕ್ತಿಗೆ ಯಾವ ರಾಜ ಈ ರೀತಿಯಾಗಿ ಸಹನೆ ಮಾಡ್ತಾನೋ ಅವನಿಗೆ ಅನೇಕ ದೋಷಗಳಾಗತ್ತೆ. ಮೊದಲನೇದ್ದು ಅವನ ಭೃತ್ಯರು, ಅವನ ಸೇವಕರು ತಲೆಯೇರಿ ಕೂಡ್ತಾರೆ, ಅವನನ್ನು ಪೀಡೆ ಕೊಡ್ತಾರೆ. ಅವನ ಮಾಡಿದ ಆಜ್ಞೆಯನ್ನು ಒಂದನ್ನೂ ಪರಿಪಾಲನೆ ಮಾಡುವುದಿಲ್ಲ. ಅವನ ಶತ್ರುಗಳು ಅವನನ್ನು ಸೋಲಿಸ್ತಾರೆ. ಅವನ ಉದಾಸೀನರಾದವರು ಅವನ ಮೇಲೆ ದಾಳಿ ಮಾಡಿ ಬರ್ತಾರೆ. ಯಾಕೆ? ಅವನ ಒಂದೇ ಒಂದು ದೋಷ, ಪರಾಕ್ರಮಿ ಇಲ್ಲ ಅಂತಲ್ಲ, ತೇಜಸ್ಸಿಲ್ಲ ಅಂತಿಲ್ಲ, ಅವನು ಕ್ಷಮಾಶೀಲನಾಗಿದ್ದಾನೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಅದು ಅವನ ದೌರ್ಬಲ್ಯ ಎಂದಾಗಿ ತಿಳಿದು ಜನ ಉದಾಸೀನರೇ ಆಗಲಿ, ಶತ್ರುಗಳೇ ಆಗಲಿ, ಅವನ ಭೃತ್ಯರಾಗಲಿ, ಅವನ ಸೇವಕರಾಗಲಿ ಅವನ ಮೇಲೆ ಬಂದು ಬಿಡುತ್ತಾರೆ, ಅವನ ಮೇಲೆ ಏರಿ ಬರ್ತಾರೆ. ಆದ್ದರಿಂದ ಅದು ಒಳ್ಳೆಯದಲ್ಲ. ಸರ್ವಭೂತಾನಿ ಚಾಪ್ಯಸ್ಯ ನನಮಂತೆ ಕದಾಚನ. ಎಂದಿಗೂ ಯಾರೂ ಅವನಿಗೆ ತಲೆಬಾಗಿ ನಮಸ್ಕಾರ ಮಾಡುವುದಿಲ್ಲ. ಯಾಕೆ? ಎಲ್ಲವನ್ನೂ ಸಹನೆ ಮಾಡ್ತಾನೆ, ಏನಿದ್ದರೂ ಸುಮ್ಮನೆ ಇರ್ತಾನೆ. ಹಾಗಾಗಿ ಅವನನ್ನು ಪೀಡಿಸ್ತಾನೆ. ತಸ್ಮಾನ್ ನಿತ್ಯಂ ಕ್ಷಮಾತಾತ ಪಂಡಿತೈರಪಿ ವರ್ಜಿತ. ಆದ್ದರಿಂದ ತಿಳಿದವರು ಕೂಡ ಯಾವಾಗಲೂ ಕ್ಷಮೆ ಮಾಡುವುದನ್ನು ಬಿಟ್ಟು ಮಾಡುವುದು ಸರಿಯಲ್ಲ ಅಂತ ಒಳ್ಳೆ ಜನರು, ತಿಳುವಳಿಕೆ ಇದ್ದವರು, ಚಿತ್ತ ಸಮಾಧಾನದಿಂದ ಇದ್ದಂತಹ ಸಾತ್ವಿಕರು ಕೂಡ ಬಿಟ್ಟಿದ್ದಾರೆ. ಅವಜ್ಞಾಯ ಹಿತಂ ಭೃತ್ಯಾಹ ಭಜಂತೆ ಬಹುದೋಷತಾಂ. ಅವನ ಸೇವಕರು ನಾನಾ ವಿಧವಾದ ತಪ್ಪುಗಳಲ್ಲಿ ಅವರು ತೊಡಗಿಬಿಡುತ್ತಾರೆ. ಹಾಗಾಗಿ ಸಹನೆ ಮಾಡತಕ್ಕದ್ದಲ್ಲ, ತಪ್ಪಾದಾಗ ಶಾಸನೆ ಮಾಡುವುದು ಅತ್ಯಂತ ಅನಿವಾರ್ಯ, ಅವಶ್ಯಕ. ಆಗದೆ ಹೋದರೆ ಅವನ ಸೇವಕರು ಯಾವಾಗಲೂ ತಪ್ಪುಗಳನ್ನೇ ಮಾಡ್ತಾ ಹೋಗ್ತಾರೆ, ಅದರಲ್ಲೇ ಅವರಿಗೆ ಅಭಿರುಚಿ ಬೆಳೀತಾ ಹೋಗುತ್ತೆ. ಹಾಗಾಗಿ ಅನ್ಯಾಯ ಹೆಚ್ಚಾಗತ್ತೆ. ಆದಾತುಂ ಚಾಸ್ತ್ಯ ವಿತ್ತಾನೆ ಪ್ರಾರ್ಥಯಂತೆ ಅಲ್ಪಚೇತಸಃ. ಕ್ಷುದ್ರರಾದ ಈ ಜನ, ಅವನ ಸೇವಕರು, ಅವನ ಐಶ್ವರ್ಯ, ಆ ರಾಜ್ಯದ ಐಶ್ವರ್ಯವೇನಿದೆಯೋ ಅದನ್ನು ಅಪಹಾರ ಮಾಡುವ ಪ್ರಯತ್ನದಲ್ಲಿ ಅವರು ಮುಂದಾಗ್ತಾರೆ. ಹಾಗಾಗಿ ಯಾನಂ ವಸ್ತ್ರಾಣಿ ಅಲಂಕಾರಾನ್ ಶಯನಾನಿ ಆಸನಾನಿ ಚ ಭೋಜನನ್ಯಸ ಪಾನಾನಿ ಸರ್ವೋಪಕರಣಾನಿ ಚ. ರಾಜ ಉಪಯೋಗಿಸಬೇಕಾಗಿರುವಂತಹ ಏನು ವಾಹನವೋ, ವಸ್ತ್ರಗಳೋ, ಅಲಂಕಾರವೋ, ಹಾಸಿಗೆಯೋ, ಆಸನವೋ, ಭೋಜನವೋ, ಕುಡಿತವೋ, ಸರ್ವೋಪಕರಣಾನಿ ಎಲ್ಲವನ್ನೂ ಇವರು ಬಳಸ್ತಾರೆ. ಯಾಕೆ? ಅವನು ಸುಮ್ಮನಿರ್ತಾನೆ, ಏನಿದ್ರೂ ಸುಮ್ಮನಿರ್ತಾನೆ ಅಂತಂದ ಮೇಲೆ ಯಾಕೆ ಮಾಡುವುದಿಲ್ಲ? ಅದು ಎಲ್ಲ ಉತ್ತಮವಾದಂತಹ ದರ್ಜೆಯ ಉತ್ತಮ ಕ್ವಾಲಿಟಿಯ ಪದಾರ್ಥಗಳು, ಅದನ್ನು ರಾಜ ಉಪಯೋಗಿಸ್ತಿರ್ತಾನೆ. ಹಾಗಾಗಿ ಅವನ ಆಸನದ ಮೇಲೆ ಕೂಡುವುದು, ಅವನ ಶಯನದ ಮೇಲೆ ಮಲಗುವುದು, ಅವನು ಉಣ್ಣುವ ಆಹಾರವನ್ನೇ ತಾವು ಉಣ್ಣುವುದು ಇತ್ಯಾದಿಯಾಗಿ ಮಾಡ್ತಾ ಹೋಗ್ತಾರೆ. ಇದು ಸರಿಯಾದದ್ದಲ್ಲ. ಆದ್ದರಿಂದ ಶಾಸನೆ ಮಾಡುವುದು ಅತ್ಯಂತ ಅವಶ್ಯಕ. ಪ್ರದಿಷ್ಟಾನಿ ಚ ದೇಯಾನಿ ನದದ್ಯುರ್ಭರ್ತ ಶಾಸನ. ಏನು ಕರ ಕೊಡಬೇಕೋ, ಯಾವ ಟ್ಯಾಕ್ಸ್ ತುಂಬಬೇಕೋ ಅದನ್ನು ತುಂಬುವುದಿಲ್ಲ. ಯಾಕೆ? ಉದಾಸೀನ ಅವನು ರಾಜ, ಕ್ಷಮಾಶೀಲ. ಹಾಗಾಗಿ ಏನ್ ಕೊಡಬೇಕೋ ಆ ಯಾವ ಹಣವನ್ನು ಆ ಬೊಕ್ಕಸಕ್ಕೆ ಸೇರಿಸುವುದಿಲ್ಲ, ಭಂಡಾರಕ್ಕೆ ತುಂಬುವುದಿಲ್ಲ.
ಆದ್ದರಿಂದ ಅನ್ಯಾಯವಾಗತ್ತೆ, ಅನರ್ಥವಾಗತ್ತೆ. ನಚೈನಂ ಭರ್ತೃಪೂಜಾಭಿ ಪೂಜೆಯಂತಿ ಕದಾಚನ. ರಾಜನಿಗೆ ಏನು ಗೌರವವಿಲ್ಲ. ರಾಜನಿಗೆ ತಕ್ಕ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿ ಅವನಿಗೆ ಮರ್ಯಾದೆಯನ್ನು ಮಾಡಿ ಅವನು ಬಂದಾಗ ಜೈ ಜೈಕಾರವನ್ನು ಹಾಕಿ ಇನ್ನನೇಕ ವಿಧವಾದಂತಹ ಏನು ಉಪಚಾರಗಳನ್ನು ಮಾಡಬೇಕು ಅದನ್ನು ಮಾಡುವುದಿಲ್ಲ. ಬ್ರುವಂತಿ ಕಟುಕಾನ್ಯಪಿ. ಕ್ಷಮ ಮಾಡ್ತಾನೆ ಅಂತ ಆದರೆ ಕೆಟ್ಟ ಮಾತುಗಳನ್ನು ಮಾಡ್ತಾರೆ, ಅವನನ್ನು ಟೀಕೆಯೂ ಮಾಡ್ತಾರೆ, ಎದುರಿನಲ್ಲಿ ಅವನಿಗೆ ತಮಾಷೆ ಮಾಡ್ತಾರೆ, ಅಪಹಾಸ ಮಾಡ್ತಾರೆ. ಪ್ರೇಷ್ಯ ಪುತ್ರಾಶ್ಚ ಭೃತ್ಯಾಶ್ಚ. ಸೇವಕರು, ದಾಸರು, ಭೃತ್ಯರು, ಮಕ್ಕಳು, ಉದಾಸೀನರು ಎಲ್ಲರೂ ಈ ತರಹದ ಅನರ್ಥವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಪ್ಯಸ್ಯ ದಾರಾನಿಚ್ಛಂತಿ ಪರಿಭೂಯ ಕ್ಷಮಾವತಃ. ಹೀಗೆಲ್ಲ ಹೆಂಡತಿ ಮಕ್ಕಳು ಕೂಡ ಇವನ ಮಾತನ್ನ ಕೇಳಲಾಗದಂತೆ ಆಗತ್ತೆ. ಎಲ್ಲರೂ ಸ್ವತಂತ್ರರಾಗ್ತಾರೆ. ಯಾರಿಗೆ ಇನ್ನೊಬ್ಬರ ವಶದಲ್ಲಿ ಇರಬೇಕು ಅಂತ ಯಾರಿಗೂ ಇಚ್ಛೆ ಇರುವುದಿಲ್ಲ. ಅದರೊಳಗೆ ಕ್ಷಮಾಶೀಲನಾಗಿದ್ದ ಅಂತಂದ್ರೆ ಮುಗಿದೋಯ್ತು. ಅವನು ಏನು ಹೇಳಿದ್ರು ಯಾರು ಕೇಳಲಿಕ್ಕೆ ತಯಾರಿಲ್ಲ. ಯಾಕೆ? ಅವನು ಏನು ಹೇಳಿದ್ದಕ್ಕೂ ಬೆಲೆ ಇಲ್ಲ. ನ ಜಾತಹಾರ್ದೇನ ನ ವಿದ್ವಿಷಾ ಧರಹ. ಅವನ ಪ್ರೀತಿ ಮಾಡಿದ್ರೆ ಅದು ಮೆಚ್ಚುಗೆ ಆಗುವುದಿಲ್ಲ, ಅವನು ಕೋಪಿಸಿಕೊಂಡ್ರೆ ಅದರಿಂದ ಭಯವಾಗುವುದಿಲ್ಲ. ಯಾಕೆ? ಅವನಲ್ಲಿ ಆ ತೇಜಸ್ಸೇ ಇಲ್ಲ. ಹಾಗಾಗಿ ನ ಜಾತಹಾರ್ದೇನ ನ ವಿದ್ವಿಷಾ ದರಹ ಆದರಹ ದರಹ. ಹೀಗೆ ಭಾರವಿ ಹೇಳ್ತಾನೆ. ಆ ರೀತಿಯಾಗಿ ಅಥವಾ ವಿರೋಚನೆಯ ದೋಷಾನ್ ಇಮಾನ್ ವಿದ್ಧಿ ಅಕ್ಷಮಾಮತಾನ್. ಇನ್ನು ಕೆಲವರು ಕ್ಷಮಾ ಇಲ್ಲದೆ ಇದ್ದವರು, ಏನು ಕ್ಷಮೆ ಮಾಡುವುದಿಲ್ಲ. ಪ್ರತಿಯೊಂದು ಮಾತಿಗೆ ಶಾಸನ, ದಂಡನ ಇತ್ಯಾದಿಗಳನ್ನು ಮಾಡುವಂತಹ ಜನ ಅವರು. ಅಸ್ಥಾನೇ ದಿವಾಸ್ಥಾನೆ ಸತತಂ ರಜಸಾವೃತಃ ಕ್ರುದ್ಧೋ ದಂಡಾನ್ ಪ್ರಣಯತಿ ವಿವಿಧಾನ್ ಸ್ವೇನ ತೇಜಸ. ವಿವಿಧವಾಗಿರುವ ಜನರನ್ನ ನಾನಾ ವಿಧವಾದ ದಂಡಗಳನ್ನ ಮಾಡ್ತಾ ಹೋಗ್ತಾರೆ. ಮಿತ್ರೈಸ್ಸಹ ವಿರೋಧಂಚ. ಮಿತ್ರರ ಜೊತೆಗೆ ವಿರೋಧವಾಗತ್ತೆ, ದ್ವೇಷ್ಯರಾಗ್ತಾರೆ. ಎಲ್ಲ ಜನರು ತಮ್ಮವರೂ ದ್ವೇಷ ಮಾಡ್ತಾರೆ, ಹೊರಗಿನವರೂ ದ್ವೇಷ ಮಾಡ್ತಾರೆ. ಸಂತಾಪ, ದ್ವೇಷ, ಮೋಹ ಇದೆಲ್ಲ ಆಗತ್ತೆ. ಅರ್ಥದ ಹಾನಿ, ಹಣ ಎಲ್ಲ ಹಾನಿಯಾಗತ್ತೆ. ಸಾಕಷ್ಟು ಜನ ಬೈಯುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅನಾದರ ಪ್ರಾರಂಭವಾಗತ್ತೆ. ಭ್ರಶ್ಯತೆ ಶೀಘ್ರ ಐಶ್ವರ್ಯಾತ್ ಪ್ರಾಣೇಭ್ಯ ಸ್ವಜನಾದಪಿ. ಬಹಳ ತುಂಬಾ ದ್ವೇಷವನ್ನ ಕಟ್ಟಿಕೊಂಡ ಅಂತಂದ್ರೆ ಸತ್ಯ ಹೋಗ್ತಾನೆ ಆ ಮನುಷ್ಯ. ಬದುಕುವುದು ಅವನಿಗೆ ಸಾಧ್ಯವಾಗುವುದಿಲ್ಲ. ಯೋಪಕರ್ತೃಶ್ಚ ಹರ್ತೃಶ್ಚ ತೇಜಸೈ ಉಪಗಚ್ಚತಿ. ಯಾರು ತನಗೆ ಪೀಡೆ ಕೊಟ್ಟಿದ್ದಾರೆ, ಯಾರು ತನಗೆ ಅನುಕೂಲ ಮಾಡಿದ್ದಾರೆ, ಎಲ್ಲರಿಗೂ ಕೂಡ ಸಮಾನವಾದ ದಂಡವನ್ನ ಮಾಡತಕ್ಕಂತಹ ಪುರುಷ ಅವನು ಹೇಗೆ ಬದುಕುವುದು ಸಾಧ್ಯ? ಉಪಕಾರ ಮಾಡಿದವರು ಬೇರೆ, ಅಪಕಾರ ಮಾಡಿದವರು ಬೇರೆ. ಕಾಲೇ ಕಾಲೇತು ಸಂಪ್ರಾಪ್ತೆ ಮೃದುಸ್ತೀಕ್ಷ್ಣೋಪಿ ವಾ ಭವೇತ್. ಆದ್ದರಿಂದ ಒಂದು ಹೊತ್ತಿಗೆ ಒಳ್ಳೆ ದಂಡ ಮಾಡುವಂತೆ ಇರಬೇಕು, ಇನ್ನೊಂದು ಹೊತ್ತಿಗೆ ಮೃದುವಾಗಿ ಇರಬೇಕು. ಹೀಗೆ ಕಾಲ ಬಂದಂತೆ ಇರಬೇಕಾಗತ್ತೆ. ಕ್ಷಮಾ ಕಾಲಂಸ್ತು ವಕ್ಷ್ಯಾಮಿ. ಕ್ಷಮೆಯನ್ನು ಯಾವಾಗ ಮಾಡಬೇಕು, ಯಾರಿಗೆ ಮಾಡಬೇಕು ಅದನ್ನು ಹೇಳ್ತೇನೆ ಕೇಳು. ಹೇಳ್ತಾರೆ, ಪೂರ್ವೋಪಕಾರಿ ಎಷ್ಟೇ ಸ್ಯಾತ್ ಅಪರಾಧೇ ಗರೀಯಸಿ. ನೀನು ಬದುಕುವುದಕ್ಕೆ ಯಾರು ಅನುಕೂಲ ಮಾಡಿಕೊಟ್ಟನೋ ಅಂಥ ಉಪಕಾರಿಯಾದ ಒಬ್ಬ ಮನುಷ್ಯನಿದ್ದಾನೆ. ಅವನೇನೋ ಒಂದು ಸಣ್ಣ ಅಪರಾಧ ಮಾಡಿದ, ಅವನು ಅಪರಾಧ ಮಾಡಿದ್ರೆ ಅದನ್ನು ಬಿಟ್ಟು ಬಿಡಬೇಕು. ಯಾಕೆ? ನೀನು ಬದುಕುವುದಕ್ಕೆ ಅವನು ಉಪಕಾರ ಮಾಡಿದವನು. ಅಂಥ ನಿನ್ನ ರಾಜ್ಯಕ್ಕೆ ಅನುಕೂಲ ಮಾಡಿಕೊಟ್ಟ ವ್ಯಕ್ತಿ ಏನೋ ಒಂದು ಸ್ವಲ್ಪ ಅಪರಾಧ ಮಾಡಿದರೆ, ಅಪಚಾರ ಮಾಡಿದರೆ ಅದನ್ನು ಕ್ಷಮಿಸಬೇಕು. ಇದು ಕ್ಷಮಾಕಾಲ. ಅದಂತಿಳಿ ಸರಿಯಾಗಿ ಅರ್ಥ ಮಾಡಿಕೋ. ಉಪಕಾರೇಣ ತತ್ತಸ್ಯ ಕ್ಷಂತವ್ಯಂ ಅಪರಾಧಿನಃ ಅಬುದ್ಧಿಮಾಶ್ಯತಾನಂತೂ ಕ್ಷಂತವ್ಯಂ ಅಪರಾಧಿನಾಂ. ಇನ್ನು ತಿಳುವಳಿಕೆ ಇಲ್ಲದೆ ಮಾಡಿದ ತಪ್ಪೇನಿದೆ ಅದನ್ನೂ ಕ್ಷಮಿಸಬೇಕು, ಅದನ್ನು ದಂಡಿಸಬಾರದು. ಈ ಸರ್ವತ್ರ ಪಾಂಡಿತ್ಯಂ ಸುಲಭಂ ಪುರುಷೇಣವೈ. ಎಲ್ಲ ಕಡೆಗೆ ಮನುಷ್ಯನಿಗೆ ತಿಳುವಳಿಕೆ ಇದ್ದೇ ಇರುತ್ತೆ ಅಂತೇನಿಲ್ಲ. ಗೊತ್ತಿಲ್ಲದೆ ಗೊತ್ತಾಗದೆ ತಪ್ಪುಗಳು ಕೈಯಿಂದ ಘಟಿಸಿ ಹೋಗುತ್ತೆ. ಪಾಪಾನ್ ಸ್ವಲ್ಪೇಪಿ ತಾನ್ ಹನ್ಯಾತ್ ಅಪರಾಧೇ ಯಥಾ ನೃಜು. ಪಾಪಿಷ್ಠರಾಗಿದ್ದರೆ ಸ್ವಯಂ ತಪ್ಪುಗಳನ್ನು ಮಾಡ್ತಾ ಬಂದಿದ್ದಾರೆ, ಅಂಥದೇ ಅವರ ಸ್ವಭಾವ. ಅಂಥವರು ಮಾಡಿದ ಸಣ್ಣ ತಪ್ಪಿಗೂ ಚೆನ್ನಾಗಿ ಶಾಸನವನ್ನು ಮಾಡಬೇಕವರಿಗೆ. ಯಾಕೆ? ಅವರು ಮಾಡಿದ್ದು ಸಣ್ಣ ತಪ್ಪಾಗಿದ್ದರೂ ಕೂಡ ಅವರ ಚಟವೇ ಇದೆ ತಪ್ಪುಗಳನ್ನು ಮಾಡ್ತಾ ಇರುವುದು, ಪಾಪವನ್ನು ಮಾಡುವುದು. ತಾನ್ ಹನ್ಯಾನ್ ಅಪರಾಧೇ ತಥಾ ಅನುಜೂನ್. ಮಾಡಿಲ್ಲ ಎಂದು ಹೇಳತಕ್ಕಂಥ, ಮಾಡಲಿಲ್ಲ ಅಂತ ಹೇಳತಕ್ಕಂತಹ ಯಾವ ಸುಳ್ಳು ಜನ ಇದ್ದಾರೆ, ಕೊಟ್ಟಿ ಜನ, ಅವರನ್ನೂ ಚೆನ್ನಾಗಿ ಶಾಸನ ಮಾಡಬೇಕು. ಇದು ಅನಿವಾರ್ಯ. ಸರ್ವಸ್ಯೈಕೋಪರಾಧಸ್ಥೆ ಕ್ಷಂತವ್ಯ ಪ್ರಾಣಿನೋ ಭವೇತ್. ಕದಾಚಿತ್ ಯಾರೇ ಮಾಡ್ಲಿ ಒಂದು ಅಪರಾಧವನ್ನ ಕ್ಷಮಿಸಬಹುದು, ಆದರೆ ಎರಡನೇ ಅಪರಾಧ, ಮೂರನೇ ಅಪರಾಧ ಆಗ್ತಾ ಇದ್ರೆ ಅದನ್ನು ಕ್ಷಮಿಸಲಿಕ್ಕಿಲ್ಲ, ಅದನ್ನು ದಂಡಿಸಬೇಕು. ಅಜಾನತಾ ಭವೇತ್ ಕಶ್ಚಿತ್ ಅಪರಾಧೋ ಕೃತೋ ಯದಿ ಕ್ಷಂತವ್ಯಮೇವ ತಸ್ಯಾಹು ಪರೀಕ್ಷೆಯ. ದೇಶಕಾಲೌತ ಸಂಪ್ರೇಕ್ಷ. ದೇಶ, ಕಾಲ, ಅವನ ಬಲಾಬಲಗಳು ಇವುಗಳನ್ನೆಲ್ಲ ನೋಡಿ ನಾವು ಅವನನ್ನ ದಂಡಿಸುವುದು ಅಥವಾ ಅವನನ್ನ ಕ್ಷಮಿಸುವುದು ಇದು ನಮ್ಮಿಂದ ಆಗತಕ್ಕದ್ದು ಅಂತ ಪ್ರಹ್ಲಾದರಾಜರು ಬಲಿಗೆ ಈ ಮಾತುಗಳನ್ನೆಲ್ಲ
ಈ ಕ್ರೋಧ ಮತ್ತು ಕ್ಷಮೆ ಇವಾಗ ಎರಡುಗಳ ವಿಷಯದಲ್ಲಿ ನಮ್ಮ ಜೀವನದಲ್ಲಿ ಅತ್ಯಂತ ಅನಿವಾರ್ಯವಾಗಿರುವಂತಹದ್ದು. ಇದರಲ್ಲಿ ಬೇಕಾದಷ್ಟು ಅಂತರಗಳು, ಅಂಶಗಳು, ಬೇಕಾದಷ್ಟು ವಿಷಯಗಳಿವೆ. ಬ್ರಾಹ್ಮಣನಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ ಹೇಗೆ ಎನ್ನುವುದನ್ನೆಲ್ಲ ವಿಭಾಗ ಮಾಡಿ ತಿಳಿಸಿಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ಗೀತಾ ತಾತ್ಪರ್ಯದಲ್ಲಿ ಇದರ ಬಗ್ಗೆ ಆಲೋಚನೆಯನ್ನು ಮಾಡಿದ್ದಾರೆ. ಯಾರು ಎಷ್ಟು ಕ್ಷಮೆ ಮಾಡಬೇಕು, ಯಾರು ಎಷ್ಟು ದಂಡ ಮಾಡಬೇಕು, ಯಾರಿಗೇನು ಅಧಿಕಾರ ಇತ್ಯಾದಿಗಳನ್ನೆಲ್ಲ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಆದರೆ ಸಾಮಾನ್ಯವಾದಂತಹ ಒಂದು ಬ್ಲಾಂಕೆಟ್ ಒಂದು ರೂಲ್ ಅಂತ ಹೇಳಿದಂತೆ ಒಂದು ಸಾಮಾನ್ಯವಾದ ಒಂದು ನಿಯಮ ಏನು? ಬ್ರಾಹ್ಮಣ ಕ್ಷಮಾಶೀಲನಾಗಿರ್ಬೇಕು, ಕ್ಷತ್ರಿಯ ತೇಜಸ್ವಿಯಾಗಿ ದಂಡವನ್ನೂ ಮಾಡುವುದನ್ನು ಇಟ್ಟುಕೊಳ್ಳೇಬೇಕು, ಅತ್ಯಂತ ಅನಿವಾರ್ಯವಾಗಿ. ಹೀಗೆ ಬ್ರಾಹ್ಮಣರಿಗೂ ಮತ್ತು ಕ್ಷತ್ರಿಯರಿಗೂ ಮುಖ್ಯ ಮೂಲಭೂತವಾದ ವ್ಯತ್ಯಾಸ ಉಂಟು, ಅದನ್ನ ನಾವು ಕಡೆಗಣಿಸಲಿಕ್ಕಿಲ್ಲ ಎಂಬುದಾಗಿ ಶ್ರೀಮದಾಚಾರ್ಯರು ಕ್ಷಮಾ ಬಾಹ್ಯೇಷು ಶತ್ರುಷು, ಬಾಹ್ಯ ಶತ್ರುಗಳಲ್ಲಿ ಪ್ರಾಯಃ ಕ್ಷಮ, ಪ್ರಾಯಃ ಎನ್ನುವ ಕ್ಷಮ ಶಬ್ದದಿಂದ ಶ್ರೀಮದಾಚಾರ್ಯರು ತಾವು ಹೇಳಿದ ಗೀತಾ ತಾತ್ಪರ್ಯದಲ್ಲಿ ಹೇಳಿದ ಅನೇಕ ಮಾತುಗಳನ್ನ ಅಲ್ಲಿ ನಮಗೆ ತಿಳಿಸ್ತಾರೆ. ಅರ್ಥಾತ್ ಎಂಥ ಸಂದರ್ಭದಲ್ಲಿ ಕ್ಷಮ ಮಾಡಬಾರದು, ಎಲ್ಲಿ ಏನು ಶಾಸನ ಮಾಡಬೇಕು, ದಂಡನ ಮಾಡುವುದಾದರೂ ಹೇಗೆ ಮಾಡಬೇಕು, ಯಾರಿಗೆ ಹೇಗೆ ಇತ್ಯಾದಿಗಳನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಆಗ ಯುಧಿಷ್ಠಿರ ಪ್ರಾರಂಭ ಮಾಡ್ತಾನೆ ದ್ರೌಪದಿ ದೇವಿ. ದ್ರೌಪದಿ, ನೀನೆಲ್ಲ ಹೇಳಿದ್ದು ನಿಜ, ಕ್ಷಮ ಮಾಡಬಾರದು, ತೇಜಸ್ವಿಯಾಗಿರಬೇಕು, ದಂಡವನ್ನು ಮಾಡಬೇಕು, ಆದ್ದರಿಂದ ದುರ್ಯೋಧನಾದಿಗಳಿಗೆ ಶಾಸನವನ್ನು ಮಾಡಬೇಕು ಅಂತ ನೀನು ಹೇಳಿದ್ದು ನಿಜ. ಆದರೆ ಅದಕ್ಕೆ ಪ್ರತಿಯಾಗಿ ನಾನು ಹೇಳ್ತೇನೆ, ಕೇಳು, ನನ್ನ ಆರ್ಗ್ಯುಮೆಂಟ್ ಇದೆ, ಇಲ್ಲ ಅಂತೇನು ತಿಳಿಬೇಡ. ನೋಡು, ಕ್ರೋಧೋ ಹಂತ ಮನುಷ್ಯಾಣಂ ಕ್ರೋಧೋ ಭಾವಯಿತಾ ಪುನಃ. ಸಿಟ್ಟು, ಕ್ರೋಧ, ಜಗಳ ಎನ್ನುವುದು ಬಹಳ ಭಯಾನಕವಾದ ವಸ್ತು. ಕೋಪಕ್ಕೆ ಅಂತವೇ ಇಲ್ಲ, ಎರಡಕ್ಕೂ ಅಂತವಿಲ್ಲ. ಕ್ಷಮೆಗೂ ಅಂತವಿಲ್ಲ. ಕ್ಷಮ ಏನು ಮಾಡಿದರೂ, ನಿಂತು ಎದುರಿನಲ್ಲಿ ಸಂಹಾರ ಮಾಡಿದರೂ ಕ್ಷಮ ಮಾಡಬೇಕು, ಅದಕ್ಕೂ ಅಂತವಿಲ್ಲ. ಕ್ರೋಧ, ಸಿಟ್ಟಿಗೂ ಅಂತವಿಲ್ಲ. ಯಾಕೆ? ಸಿಟ್ಟಿನಿಂದ ಒಬ್ಬನಿಗೆ ಅವನಿಗೆ ಹೊಡೆದ, ಅವನು ಇವನಿಗೆ ಹೊಡೆದ, ಅದಕ್ಕೆ ಅವನನ್ನು ಸಂಹಾರ ಮಾಡಿದ, ಕುಲವೇ ಸವರಿ ಹೋದಂತಹ ಕಥೆಗಳನ್ನ ಕೇಳ್ತೇವೆ, ನಾಶವಾದದ್ದನ್ನು ಕೇಳ್ತೇವೆ. ಇಡೀ ಆ ಕುಟುಂಬಕ್ಕೂ ಈ ಕುಟುಂಬಕ್ಕೂ ಜಗಳ, ಆ ಕುಟುಂಬಕ್ಕೂ ಈ ಕುಟುಂಬಕ್ಕೂ ಜಗಳವಾದದ್ದು 60-80 ವರ್ಷಗಳು ಮಾತ್ರವಲ್ಲ, 100-200 ವರ್ಷಗಳವರೆಗೂ ನಡೆದದ್ದಿದೆ. ಸಣ್ಣ ಸಣ್ಣ ಕುಟುಂಬಗಳಲ್ಲಿ, ಸಣ್ಣ ರಾಜರ ವಿಷಯದಲ್ಲಿ, ಡೈನೆಸ್ಟಿ ವಿಷಯದಲ್ಲಿ ಹೇಳೋದಿಲ್ಲ, ಸಣ್ಣ ಕುಟುಂಬಗಳಲ್ಲಿ ಈ ವಿಧವಾದಂತಹದನ್ನು ನಾವು ಕೇಳ್ತೇವೆ. ಆದ್ದರಿಂದ ಕ್ರೋಧಕ್ಕೇನು ಹಂತವಿದೆ, ಎಲ್ಲಿ ಮುಗಿಯುತ್ತದು? ಎಲ್ಲೂ ಮುಗಿಯುವುದಿಲ್ಲ. ಆದ್ದರಿಂದ ಕ್ರೋಧೋ ಹಂತ ಮನುಷ್ಯಾಣಂ ಕ್ರೋಧೋ ಭಾವಯಿತಾ ಪುನಃ. ಕ್ರೋಧ ಮನುಷ್ಯನನ್ನ ಕೊಂದು ಬಿಡುತ್ತೆ. ಯಾವಾಗ ಕೊಲ್ಲತ್ತೆ ಹೇಳಿಕ್ಕಾಗುವುದಿಲ್ಲ. ಇವನು ಕೋಪಿಷ್ಠನಾದ, ಏನೋ ಅಪಚಾರ ಮಾಡಿದ, ಅವನ ಬಂದು ಇವನನ್ನು ಹೊಡೆದು ಬಿಟ್ಟ, ಸತ್ತೋದ. ಇತಿ ವಿದ್ಧಿ ಮಹಾಪ್ರಾಜ್ಞೆ ಕ್ರೋಧ ಮೂಲೋ ಭವಾಭವವು. ಒಳ್ಳೆಯದಾಗುವುದು, ಕೆಟ್ಟದ್ದಾಗುವುದು ಎರಡೂ ಕ್ರೋಧದಿಂದ ಆಗತ್ತೆ. ಒಳ್ಳೆಯದಾದಂತೆ ತೋರುತ್ತೆ, ಆದರೆ ಕೆಟ್ಟದ್ದು ಹೆಚ್ಚಾಗತ್ತೆ. ಆದ್ರಿಂದ ಕ್ರೋಧಕ್ಕೆ ನಾವು ವಶರಾಗಬಾರದು. ಯೋಗಿ ಸಂಹರತೆ ಕ್ರೋಧಂ ಭಾವಸ್ತಸ್ಯ ಶೋಭನೆ, ಯೋನ ಸಂಹರತೆ ಕ್ರೋಧಂ ತಸ್ಯಾಭಾವೋ ಭವತ್ಯುತ. ಯಾರು ಕ್ರೋಧವನ್ನ ಉಪಸಂಹಾರ ಮಾಡ್ತಾನೆ, ನಿಗ್ರಹದಲ್ಲಿ ಇಡ್ತಾನೆ, ಅವನಿಗೆ ಸಮಾಧಾನದಿಂದ ಸುಖವಾಗಿ ಕಾಲ ಕಳಿಬಹುದು. ಆದರೆ ವಿನಾಕಾರಣವಾಗಿ ಸಿಟ್ಟಿಗೆ ಬಂದು ಕೋಪಿಸಿಕೊಂಡು ಜಗಳವಾಡಿ ಭಾರಿ ರಾದ್ಧಾಂತ ಮಾಡತಕ್ಕಂತಹ ಮುಠಾಳ, ಮೂರ್ಖ, ಅವನಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳಬೇಕು. ಅಭಾವ ಕಾರಣಂ ತಸ್ಮಾತ್ ಕ್ರೋಧೋ ಭವತಿ ಶೋಭನೆ ನಿತ್ಯಂ ವಿಸಜತೆ ಶುಭೆ ಸ್ಯಾಭವಾಯ ಕ್ರೋಧ ಮೂಲೋ ವಿನಾಶೋ ಹಿ ಪ್ರಜಾನಾಮಿಹ ದೃಶ್ಯತೆ. ಎಲ್ಲೇ ನಾಶವಾಗಿದೆ ಅಂತಾದರೆ, ರೋಗದಿಂದವಾದರೆ ಬೇರೆ, ಮತ್ತೊಂದಾದರಿಂದ ಬೇರೆ, ಆದರೆ ಎಲ್ಲೇ ಹೊಡೆದಾಟದಿಂದ ನಾಶವಾಗತ್ತೆ ಅಂತಂದ್ರೆ ಅಲ್ಲಿ ಸಿಟ್ಟಿಲ್ಲದೆ ಹೊಡೆದಾಟವಾಗತ್ತೆ. ಹೊಡೆದಾಟವಾದ ಮೇಲೆ ಸಾವು ಬರದೇ ಇರುತ್ತೆ. ಹಾಗಾದ್ರೆ ಸಾವು ಯಾಕೆ ಬಂತು? ಯಾರಿಗಾಕೆ ಬಂತು? ಕಾರಣವೇನದಕ್ಕೆ? ಜಗಳ. ಆ ಜಗಳಕ್ಕೆ ಮೂಲವೇನು? ಕದನಕ್ಕೆ ಮೂಲವೇನು? ಯುದ್ಧಕ್ಕೆ ಕ್ರೋಧ. ಹಾಗಾಗಿ ಕೋಪದಿಂದ ಯುದ್ಧ, ಯುದ್ಧದಿಂದ ಸಾವು, ಸಾವೇ ಅದಕ್ಕೆ ಕೊನೆ ಫಲ. ನಿಜವಾದ ಫಲ ಅಂದರೆ ಸಾವು. ಆದ್ದರಿಂದ ಕೋಪವನ್ನು ಪಟ್ಟು ಏನು ಪ್ರಯೋಜನವಿಲ್ಲ, ಕ್ಷಮಾ ಮಾಡಬೇಕು ಅಂತ ಧರ್ಮರಾಜ ತಾನು ಹೇಳ್ತಾ ಇದ್ದಾನೆ. ಕ್ರುದ್ಧ ಪಾಪಂ ನರಃ ಕುರ್ಯಾತ್ ಕ್ರುದ್ಧೋ ಹನ್ಯಾತ್ ಗುರೂನಪಿ. ಕೋಪಿಸಿಕೊಂಡಾಗ ಯಾವ ಪಾಪವನ್ನು ಮಾಡ್ಲಿಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ ಮನುಷ್ಯ. ಎಂಥ ಪಾಪವನ್ನು ಮಾಡ್ತಾನೆ, ವಿಚಾರವೇ ಮಾಡುವುದಿಲ್ಲ. ಆದ್ದರಿಂದ ಕ್ರುದ್ಧ ಪಾಪಂ ನರಃ ಕುರ್ಯಾತ್ ಕ್ರುದ್ಧೋ ಹನ್ಯಾತ್ ಗುರೂನಪಿ. ಕೋಪಿಸಿಕೊಂಡಾಗ ಗುರುಗಳನ್ನು ಹೊಡಿತಾನೆ. ಹಿರಿಯರನ್ನ, ತಂದೆಯನ್ನು, ತಾಯಿಯನ್ನು, ಅಣ್ಣನನ್ನು
ಗುರುಗಳನ್ನು ಹೊಡಿತಾನೆ, ನಿಂದೆ ಮಾಡ್ತಾನೆ, ವಿರೋಧ ಮಾಡ್ತಾನೆ, ದ್ವೇಷ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಕ್ರುದ್ಧೋ ಹನ್ಯಾತ್ ಗುರುನಪಿ. ಇದೆಲ್ಲ ನಾವು ನೋಡ್ತೇವೆ. ಇಂದಿಗೆ ಜಗತ್ತಿನೊಳಗೆ ನಾವು ಕಾಣ್ತೇವೆ. ಹಿಂದೆ ಆದದ್ದನ್ನು ಕೇಳಿದ್ದೇವೆ, ಈಗ ಆಗ್ತಾ ಇದ್ದದ್ದನ್ನು ನೋಡ್ತೇವೆ. ಆದ್ದರಿಂದ ಕೋಪದಿಂದ ಏನಾಗುವುದು ಪ್ರಯೋಜನವಿಲ್ಲ. ಕ್ರುದ್ಧೋ ಹನ್ಯಾತ್ ಗುರುನಪಿ ಕ್ರುದ್ಧ ಪರುಷಯ ವಾಚ ಶ್ರೇಯಸೋಪ್ಯವಮನ್ಯತೆ. ಕೋಪಿಸಿಕೊಂಡಾಗ, ಕೋಪ ಹೆಚ್ಚಾದಾಗ ಹಿರಿಯರನ್ನ, ದೊಡ್ಡವರನ್ನ, ಗುರುಗಳನ್ನ, ತಿಳುವಳಿಕೆ ಇದ್ದವರನ್ನ, ಯಾರಿಂದ ತಾನು ಉಪಜೀವಿಸಿದಾನೆ ಅಂಥ ರಾಜರನ್ನೋ, ಯತಿಗಳನ್ನೋ ಅಥವಾ ಗುರುಗಳನ್ನೋ ನಿಂದೆ ಮಾಡ್ತಾನೆ, ಅವರಿಗೆ ಅವಮಾನ ಮಾಡ್ತಾನೆ. ಯಾಕೆ ಮಾಡ್ತಾನೆ? ಕೋಪ, ಸಿಟ್ಟು ಬಂತು, ಸ್ವಾರ್ಥಕ್ಕೆ ಧಕ್ಕಿ ಬಂತು, ಏಟು ತಾಕಿದ್ದು, ತಿರಸ್ಕಾರ ಮಾಡಿದ. ಶ್ರೇಯಸೋಪ್ಯವಮನ್ಯತೆ. ವಾಚ್ಯಾವಾಚ್ಯೈಹಿ ಕುಪಿತೋ ನ ಪ್ರಜಾನಾತಿ ಕರ್ಹಿಚಿತ. ಏನು ಮಾತಾಡಬೇಕು, ಏನು ಮಾತಾಡಬಾರದು ಅದು ತನ್ನ ವಶದಲ್ಲಿ ಉಳಿಯುವುದಿಲ್ಲ. ಹಾಗಾಗಿ ಏನು ಮಾತಾಡಬೇಕು ಅದನ್ನೂ ವಿಚಾರ ಮಾಡುವುದಿಲ್ಲ, ಏನು ಮಾತಾಡಬಾರದು ಅದೂ ವಿಚಾರ ಮಾಡುವುದಿಲ್ಲ. ಬಾಯಿಗೆ ಬಂದದ್ದನ್ನ ಮಾತಾಡ್ತಾ ಹೋಗ್ತಾನೆ. ಕೋಪ ಅದು ಇವನನ್ನ ಡಾಮಿನೇಟ್ ಮಾಡ್ತಿರ್ತದೆ. ಮನುಷ್ಯನ ಮನಸ್ಸು ಬಹಳ ದುರ್ಬಲವಾಗಿದೆ. ಕೋಪವನ್ನು ಮೇಂಟೈನ್ ಮಾಡಿ ಇನ್ನೊಂದು ಜಗದಲ್ಲಿ, ಇನ್ನೊಂದು ಸ್ಥಳದಲ್ಲಿ ಕ್ಷಮಾಗುಣವನ್ನು ಮೇಂಟೈನ್ ಮಾಡತಕ್ಕಂತಹ ಎರಡನ್ನೂ ಈಕ್ವಿಲಿಬ್ರಿಯಂನಲ್ಲಿ ಮೇಂಟೈನ್ ಸಾಧ್ಯವೇ ಇಲ್ಲ. ಕೋಪ ಬಂತೋ, ಅದಕ್ಕೆ ಅವಕಾಶ ಕೊಟ್ಟಿದ್ದಾಯ್ತೋ, ಅದು ತನ್ನನ್ನು ಪೂರ್ಣವಾಗಿ ಆವರಿಸಿ ಬಿಡುತ್ತದೆ, ಆಬ್ಸೆಸ್ ಆಗತ್ತೆ. ಹಾಗಾಗಿ ಆ ಆಬ್ಸೆಷನ್ ಇಂದ, ಪೊಸೆಷನ್ ಇಂದಿನಿಂದ ಮನುಷ್ಯ ಮಾಡುವ ತಪ್ಪು, ಅವನಿಗೆ ಎಚ್ಚರವಿಲ್ಲದಿದ್ದಂತೆ ತಪ್ಪು ಮಾಡ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮ ಕ್ರಾಧಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸ್ಮೃತಿ ವಿಭ್ರಮ. ಆ ಕ್ರೋಧದಿಂದ, ಕೋಪದಿಂದ ತಪ್ಪು ತಿಳಿತಾನೆ. ಏನ್ ಮಾಡಬೇಕು, ಏನು ಮಾಡಬಾರದು ಗೊತ್ತಾಗುವುದಿಲ್ಲ. ಅಪರಾಧಗಳನ್ನು ಮಾಡ್ತಾ ಹೋಗ್ತಾನೆ. ನಾಕಾರ್ಯಮಸ್ತಿ ಕ್ರುದ್ಧಸ್ತೆ ನಾಮಾಚ್ಯಂ ವಿದ್ಯತೆ ತಥಾ. ಮಾಡಬಾರದ ಕೆಲಸವಿಲ್ಲ, ಆಡಬಾರದ ಮಾತಿಲ್ಲ. ಕೋಪಿಷ್ಠನಾದಂತಹ ವ್ಯಕ್ತಿ ಎಲ್ಲವನ್ನೂ ಆಡ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಹಿಂಸ್ಯಾತ್ ಕ್ರೋಧಾದ ವಧ್ಯವಸ್ತು ವಧ್ಯಾನ್ ಸಂಪೂಜಯೀತ ಚ. ತನಗ್ಯಾರು ಅನುಕೂಲರೋ ಅವರನ್ನು ಬೆನ್ನ ತನ್ನ ಕಾರ್ಯವನ್ನು ಸಾಧಿಸಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಯಾರು ತನಗೆ ಪ್ರತಿಕೂಲರೋ ಅವರನ್ನು ದ್ವೇಷ ಮಾಡಬೇಕು ಅಂತ ಹೋಗ್ತಾನೆ. ಇದು ಕೋಪದ ಕಾರ್ಯ. ಏನ್ ಮಾಡ್ಲಿಕ್ಕಾಗತ್ತೆ? ಆದ್ದರಿಂದ ಹಿಂಸ್ಯಾತ್ ಕ್ರೋಧಾದ ವಧ್ಯವಸ್ತು ವಧ್ಯಾನ್ ಸಂಪೂಜಯೀತ ಚ. ಯಾರು ನಿಂದ್ಯರೋ, ಯಾರು ತಿರಸ್ಕಾರಿರೋ ಅವರ ಪಕ್ಷವನ್ನು ಕಟ್ತಾನೆ, ಅವರ ಬೆನ್ನತ್ತಿ ಹೋಗ್ತಾನೆ, ಅವರ ಗುಂಪುವನ್ನು ಮಾಡ್ತಾನೆ. ಏನು ವಿಚಿತ್ರವಾದದ್ದು ಇದು! ಕೇವಲ ಕ್ರೋಧದಿಂದ ಆಗುವಂತಹದ್ದು. ಆತ್ಮಾನಮಪಿಚ ಕ್ರುದ್ಧ ಪ್ರೇಷಯದ್ಯಮ ಸಾಧನ. ಸಿಟ್ಟಿಗೆ ಬಂತ ಅಂತಂದ್ರೆ ಅತೀ ಉಗ್ರವಾದಂತಹ ಸಿಟ್ಟಿನಲ್ಲಿ, ರೊಚ್ಚಿನಲ್ಲಿ ಇದ್ದಾಗ ಮನುಷ್ಯ ತನ್ನನ್ನೇ ತಾನು ಸಾಯಿಸಿಕೊಳ್ತಾನೆ. ಆತ್ಮಹತ್ಯೆಯನ್ನು ಮಾಡಿಕೊಳ್ಳಿಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ. ಯಾಕೆ? ಕೋಪ. ಆ ಕೋಪದ ಉದ್ವೇಗದಲ್ಲಿ ಏನು ಮಾಡ್ಲಿಕ್ಕೂ ತಯಾರಿ. ಆದ್ರಿಂದ ಹೀಗಾಗಬಾರದು. ಏತದ್ ದ್ರೌಪದಿ ಇಚ್ಛದ್ಭಿ ಪರಮಂ ಶ್ರೇಯ ಏತಾನ್ ದೋಷಾನ್ ಪ್ರಪಶ್ಯದ್ಭಿ ಜಿತಃ ಕ್ರೋಧೋ ಮನಿಷಿಭಿ. ಇಷ್ಟೆಲ್ಲ ದೋಷಗಳನ್ನು ಕಂಡು ಜ್ಞಾನಿಗಳು, ತಿಳುವಳಿಕೆ ಇದ್ದವರು ಕ್ರೋಧವನ್ನು ಗೆದ್ದರು. ಬೇಡ, ಕೋಪ ಬರುವುದು ಬೇಡ. ಕೋಪವನ್ನು ಬಿಟ್ಟು ಎಲ್ಲ ಕೆಲಸ ಆಗ್ತಿದ್ರೆ ಆಗಲಿ, ಬಿಡ್ತಿದ್ರೆ ಬಿಡಿ ಅಂತಂದು ಅವರು ಸುಮ್ಮನಾಗಿದ್ದಾರೆ, ಶಾಂತರಾಗಿದ್ದಾರೆ, ಕೋಪಿಸಿಕೊಳ್ಳುವುದಿಲ್ಲ. ಗೊತ್ತಾಯ್ತೆ? ಆದ್ದರಿಂದ ಇಚ್ಛದ್ಧಿ ಪರಮಂ ಶ್ರೇಯ ಇಹ ಚಾಮುತ್ರ ಚೋತ್ತಮಂ. ಉತ್ತಮವಾದ ಶ್ರೇಯಸ್ಸವನ್ನು ಪಡಿಬೇಕು ಅಂತನ್ನುವ ಅಪೇಕ್ಷೆ ಇದ್ದವನು ಕ್ರೋಧವನ್ನು ಬಿಟ್ಟದ್ದೇ ಉತ್ತಮ ಶ್ರೇಯಸ್ಸು. ಕ್ರೋಧದಿಂದ ಆಗುವಷ್ಟು ಪಾಪ ಇನ್ಯಾವುದರಿಂದ ಆಗುವುದಿಲ್ಲ. ಕದಾಚಿತ್ ಕ್ರೋಧವೇ ಬಹಳ ಭಯಾನಕವಾಗಿರತಕ್ಕಂಥದ್ದು. ಹಾಗಾಗಿ ಕ್ರೋಧದಿಂದ ದೂರ ಇರಬೇಕು. ಕ್ರುದ್ಧಂತಂ ಅಪ್ರತಿಕ್ರುದ್ಧನ್ ದಯೋರೇಶ ಚಿಕಿತ್ಸಕ. ಯಾರು ಕೋಪಿಸಿಕೊಳ್ಳುವುದಿಲ್ಲ, ಒಬ್ಬ ಕೋಪಿಸಿಕೊಂಡು ಎದುರಾಗಿ ಬಂದ, ಅವನಿಗೆ ತಿರುಗಿ ಬೈಲಿಲ್ಲ, ಏನು ಮಾತಾಡಲಿಲ್ಲ, ಆಗೇನಾಗತ್ತೆ? ಇವನೂ ಶಾಂತನಾದ, ಅವನನ್ನೂ ಶಾಂತಗೊಳಿಸಿ ಬಿಟ್ಟ. ಅವನು ಎಷ್ಟೊತ್ತಿನವರೆಗೆ ಕೋಪಗೊಳ್ತಾನೆ? ಕೋಪಗೊಳ್ಳಿಕ್ಕೆ ಆಗುವುದಿಲ್ಲ. ಮಾತಿಗೆ ಮಾತು ಬೆಳೆದರೆ ಬೆಳೀತದೆ, ಇಲ್ಲದೆ ಇದ್ರೆ ನಿಂತು ಹೋಗತ್ತೆ. ಏನೋ ಕಥೆ ಹೇಳ್ತಾ ಇದ್ರು, ಎಲ್ಲೋ ಒಂದ್ ಕಡೆ ಕಥೆ ಓದಿದ್ದೆ, ಬಾರಿ ವಿಚಿತ್ರವಾದ. ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿತ್ತು, ಇಬ್ಬರೂ ಕೆಲಸ ಮಾಡ್ತಿದ್ರು, ಒಳ್ಳೆ ಸಂಪಾದನೆ ಮಾಡ್ತಿದ್ರು, ಮನೆಗೆ ಬಂದು ಸಂಪಾದನೆ ಮಾಡಿಕೊಂಡು ಸುಖವಾಗಿದ್ರು. ಅಂಥವರಿಗೆ ಜಗಳ ಶುರುವಾಯಿತು. ಗಂಡನು ಸ್ವಲ್ಪ ಸಿಟ್ಟಿನವನು, ಕ್ರ್ಯಾಕು, ಹಾಗಾಗಿ ಜಗಳ ಆಡ್ತಾ ಇದ್ದ. ಮನೆಗೆ ಬಂದ ಅಂದ್ರೆ ಜಗಳ ಶುರು. ಹೆಂಡತಿನೂ ಮನೆಗೆ ಬಂದಿರಬೇಕು, ಅವಳು ಕೆಲಸ ಮುಗಿಸ್ಕೊಂಡು ಬಂದ್ಲು, ಇವನು ಮನೆಗೆ ಬಂದ, ಇಬ್ರು ಜಗಳ ಆಡ್ಲಿಕ್ಕೆ ಶುರು ಪ್ರಾರಂಭವಾಯಿತು. ಹೀಗೆ ಎಷ್ಟೋ ದಿನವರೆಗೆ ಜಗಳ ಆಡಿ 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 ಕೆಲವರಿದ್ದಾರೆ ಅಕ್ಷರಶಃ ಹೇಳುವುದಕ್ಕೆ ಸಂಕೋಚವಾಗತ್ತೆ. ಬಂದು ಹೇಳಿದ ವ್ಯಕ್ತಿಗಳು, ಗಂಡ ಹೆಂಡತಿ ಇಬ್ರು ಈಗಲೂ ಕೂಡಿದ್ದಾರೆ. ಮತ್ತೆ ವಿಚಿತ್ರ ಏನು ಅಂದ್ರೆ ಅವರ ಜಾತಕದಲ್ಲಿ ಡೈವೋರ್ಸಿನ ಪ್ರಸಂಗವೇ ಇಲ್ಲ. ಭಾರಿ ಚಮತ್ಕಾರವಾಗಿದೆ.
ಅವರ ಜಾತಕವನ್ನು ತೋರಿಸಿದ್ದಾರೆ, ನಾನು ನೋಡಿದ್ದೀನಿ ಅವರ ಜಾತಕವನ್ನು. ಜಗಳಾಡ್ತಾರೆ ಆಡ್ತಾರೆ ಆಡ್ತಾರೆ ಅಂದ್ರೆ ಅತ್ಯಂತ ಉದ್ದಾಮವಾಗಿ ಜಗಳಾಡ್ತಾರೆ. ಅಬ್ಬಾ, ಭಯಾನಕವಾಗಿ ಇನ್ನೇನ ಒಬ್ಬರನ್ನ ಇನ್ನೊಬ್ರು ಹೊಡಿತಾರೆ ಅಂತನ್ನುವಂತೆ ಜಗಳಾಡ್ತಾರೆ. ಆಮೇಲೆ ಅವತ್ತು ಹೊರಗೆ ಹೋದದ್ದು ಅಂತಂದ್ರೆ ಗಂಡ ಹೊರಗೆ ಹೋದ ಅಂತಂದ್ರೆ ನಮಗೆ ಗೊತ್ತಾಯ್ತು, ಮಾರನೇ ದಿವಸ ಬೆಳಿಗ್ಗೆನೆ ಬರಬೇಕು, ಆಗ ಸ್ವಲ್ಪ ಶಾಂತವಾಗಿರ್ತದೆ. ಹೀಗೆ ಅವರ ಜೀವನವೇ ನಡೆದದ್ದು ಹಾಗೆ. ಇದೆಲ್ಲ ಇಂಥದ್ದು ಅನೇಕ ಕುಟುಂಬಗಳನ್ನು ನಾವು ನೋಡಿದ್ದು ನಾನು ಹೇಳ್ತಾ ಇದ್ದೀನಿ. ಅವರು ಹೇಳಿದ್ದು ನಮಗೇನು ಗೊತ್ತು.